ಆಪ್ ಅದಾಲತ್ನಲ್ಲಿ ಸ್ಟಾರ್ ಕ್ರಿಕೆಟರ್ ಮೊಹಮ್ಮದ್ ಶಮ್ಮಿ ಮೇಲಿರುವ ಆರೋಪವೇನೆಂದರೆ ಇವರು ತುಂಬಾ ಸೋಂಬೇರಿ ಎಂಬುದು. ನೋಡಿ ಶಮಿ, ಈ ಆರೋಪ ನಂದಲ್ಲ, ವಿರಾಟ್ ಕೊಹ್ಲಿ ಅವರದ್ದು. ವಿರಾಟ್ ಕೊಹ್ಲಿ ಅವರು ಹೇಳ್ತಾರೆ, ನಮ್ಮಲ್ಲಿ ಯಾರಾದ್ರೂ ತುಂಬಾನೇ ಲೇಜಿ ಅಂತಂದ್ರೆ ಅದು ಮೊಹಮ್ಮದ್ ಶಮಿ ಅಂತ. ಮಸಾಜ್ ಮಾಡಿಸ್ಕೊಳ್ಳೋದಕ್ಕೆ ಅಂತ ರೂಮಿಗೆ ಹೋದ್ರೆ 3 ಗಂಟೆಗಳ ಕಾಲ ಅಲ್ಲೇ ಮಲಗ್ಬಿಡ್ತಾರೆ. ನೋಡಿ, ಟೆಸ್ಟ್ ಮ್ಯಾಚ್ ಆಡೋವಾಗ ಬಾಡಿ ತುಂಬಾನೇ ಟೈರ್ಡ್ ಆಗಿರುತ್ತೆ. ಆ ಸಮಯದಲ್ಲೇನಾದರೂ ಈ ರೀತಿ ಆಗಿರ್ಬೋದು, ಅಂದರೆ ಮಸಾಜ್ ಆದಮೇಲೆ ನನಗೆ ಹಾಗೆ ನಿದ್ದೆ ಬಂದಿರ್ಬೋದು ಅಂತ ಅನ್ಕೋತೀನಿ ಅಷ್ಟೆ. ಆದರೆ ಈ ಲೇಜಿ ಅನ್ನೋ ಟ್ಯಾಗ್ ಸಿಕ್ಕಿದೆ, ನನಗೆ ಬೇಜಾರೇನಾಗಲ್ಲ ಅದ್ರ ಬಗ್ಗೆ. ಬಟ್ ಯಾಕೆ ಅಂತ ಯೋಚಿಸ್ತೀನಿ ಅಷ್ಟೆ. ಎಲ್ರಿಗಿಂತ ಟಫ್ ಜಾಬ್ ನನ್ನ ಹತ್ರ ಇರೋದು, ಎಲ್ರಿಗಿಂತ ಜಾಸ್ತಿ ನಾನು ಓಡೋದು. ಮತ್ತೆ ಕಷ್ಟದ ಪರಿಸ್ಥಿತಿ ಬಂದಾಗ ಫಾಸ್ಟ್ ಬೌಲರ್ನೇ ಕರೀತಾರೆ. ಮತ್ತೆ ಆಫ್ ದ ಫೀಲ್ಡ್ ನೀವು ನೋಡಿದಾಗ ಸ್ವಲ್ಪ ರಿಲ್ಯಾಕ್ಸ್ ಮಾಡ್ತಾ ಇದ್ರೆ ಅದರಲ್ಲಿ ತಪ್ಪೇನಿದೆ ಅಂತ ಹೇಳಿ, ನೀವೇ ಹೇಳಿ. ಆದ್ರೆ ಇರ್ಲಿ ಬಿಡಿ. ನಿಮ್ಮನ್ನ ಲೇಜಿ ಅಲ್ಲ, ಲಾಲಾ ಅಂತ ಕರೀತಾರೆ. ನೋಡಿ, ಈ ಹೆಸರು ಕೂಡ ಯಾಕೆ ಬಂತು ಅಂತ ನನ್ಗೆ ಇಲ್ಲಿವರೆಗೂ ಅರ್ಥ ಆಗಿಲ್ಲ. ನೋಡಿ, ನಾನು ಹೊಟ್ಟೆ ಏನು ದೊಡ್ಡದಾಗಿಲ್ಲ, ನಾನು ಜ್ಯುವೆಲರಿ ಕೆಲಸನೂ ಮಾಡೋದಿಲ್ಲ, ಮತ್ತೆ ಏನೋ ಬೇರೆ ಬೇರೆ ರೀತಿ ಲಾಲಾಗಳಿರ್ತಾರಲ್ಲ. ಹಾಗಾಗಿ ಈ ಲಾಲಾ ಅನ್ನೋ ಹೆಸರು ಹೇಗೆ ಬಂತು ಅಂತ ನನಗಂತೂ ಗೊತ್ತಿಲ್ಲ. ಬಟ್ ಕೊಟ್ಟಿದ್ಯಾರು ಅಂತ ಗೊತ್ತು. ಇದೆಲ್ಲ ವಿರಾಟ್ ಅವರೇ ಮಾಡಿರೋ ಅಂಥದ್ದು ಅಂತ ನನಗಂತೂ ಗೊತ್ತು. ಲೇಜಿ ಅನ್ನೋದು ಇಲ್ಲ ಲಾಲಾ ಅಂತ ಕರೆಯೋದು. ನೋಡಿ, ನೀವು ಇಂಡಿಯನ್ ಟೀಮಿಗೆ ಬಂದಾಗ ನಿಮಗೆ ಒಂದಲ್ಲ ಒಂದು ಹೆಸರಂತೂ ಖಂಡಿತ ಸಿಗುತ್ತೆ. ನಿಮ್ಮ ಹೆಸರಿಗಿಂತ ಸ್ವಲ್ಪ ವಿಭಿನ್ನವಾಗಿರುತ್ತೆ. ವಿರಾಟ್ ಅವ್ರಿಗೆ ನಿಮ್ಮ ಮೇಲೆ ಬಹಳ ವಿಶೇಷವಾದ ಪ್ರೀತಿ ಇದೆ, ನಾನು ನೋಡಿದ್ದೀನಿ. ಕಾಮೆಂಟೇಟರ್ ನಿಮ್ಮನ್ನ ಇಂಗ್ಲಿಷ್ನಲ್ಲಿ ಪ್ರಶ್ನೆ ಕೇಳ್ತಾ ಇದ್ರು, ಫಾರಿನರ್ ಅವರು. ನೀವು ಇಂಗ್ಲಿಷ್ನಲ್ಲಿ ಉತ್ತರ ಕೊಡ್ತಾ ಇದ್ರಿ, ಅವರು ಜೊತೆಯಲ್ಲಿ ತಮಾಷೆ ಮಾಡ್ಕೊಂಡು ನಗ್ತಾ ಇದ್ರು. ನೆನಪಿದ್ದೇನೋ ಒಂದಷ್ಟು ಅಲ್ಲಿ ಒದರದೆ ಅಷ್ಟೇ. ಬಟ್ ನಾನು ತೊಗೊಂಡು ಹೋಗಿದ್ದೆ. ಇದು ನ್ಯೂಜಿಲೆಂಡ್ ಟೂರ್ದು ಅನ್ಸುತ್ತೆ. ಮ್ಯಾನ್ ಆಫ್ ದ ಸೀರೀಸ್ ಇಂಟರ್ವ್ಯೂಗೋಸ್ಕರ ನನ್ನ ಕರೆಸಿದ್ರು ಅಂತ ಅನ್ಕೋತೀನಿ. ಆಗ ನಾನು ಅವ್ರಿಗೆ ಹೇಳಿದೆ, ಬಾರಪ್ಪ, ನನ್ಗೆ ಅರ್ಥ ಆಗಲ್ಲ, ಯಾಕಂದರೆ ಅವರ ಆಕ್ಸೆಂಟ್ ಸ್ವಲ್ಪ ವಿಭಿನ್ನವಾಗಿರುತ್ತೆ. ಒಂದ್ಸರಿ ಅಂತೂ ಅವ್ರು ಏನೋ ಕೇಳಿದ್ರು, ನಾನು ಅದಕ್ಕೆ ಇನ್ನೇನೋ ಹೇಳಿದ್ದೆ. ಅದಕ್ಕೆ ಬನ್ನಿ ಅಂತ ಅವ್ರನ್ನ ಕರ್ಕೊಂಡು ಹೋಗಿದ್ದೆ. ಅವರು ಸಿಂಪಲ್ ಆಗೇನೋ ಕೇಳಿದ್ರು, ಅದಕ್ಕೆ ನಾನು ಉತ್ತರ ಕೊಡೋದಕ್ಕೆ ಪ್ರಯತ್ನ ಪಡ್ತಾ ಇದ್ದೆ. ಅಲ್ಲಿ ಇಂಟರ್ವ್ಯೂ ಎಲ್ಲ ಮುಗಿದ್ಮೇಲೆ ನನ್ನನ್ನು ಯಾಕೆ ಕರ್ಕೊಂಡ್ಬರ್ಬೇಕಿತ್ತು ಅಂತ ಕೇಳಿದ್ರು. ಏನು ಹೇಳಿ, ನಾನು ಕಮೆಂಟೇಟರ್ ಹಿಂದಿನಲ್ಲಿ ಬಹಳ ಒಳ್ಳೆ ಇಂಗ್ಲಿಷ್ ಮಾತಾಡಿದ್ರಿ ಅಂತ ಹೇಳಿದ್ರು. ಸರ್, ಟ್ರೈ ಮಾಡ್ತೀನಿ, ಬಟ್ ನಾನು ಯಾವುದಕ್ಕೂ ನಾಚಿಕೆ ಪಡೋದಿಲ್ಲ. ನೋಡಿ, ನಿಮಗೆ ಯಾವುದೋ ಒಂದು ವಿಷಯ ಗೊತ್ತಿಲ್ಲ ಅಂತಂದ್ರೆ ಅದನ್ನ ನೇರವಾಗಿ ಗೊತ್ತಿಲ್ಲ ಅಂತ ಹೇಳಿ ಹಿಂದಿನಲ್ಲೇ ಮಾತಾಡಿದ್ರೆ ಆಯ್ತು. ನಾವು ಪಾಕಿಸ್ತಾನದವ್ರ ಥರ ಏನಲ್ವಲ್ಲ. ಅಂದ್ರೆ ನೋಡಿ, ಇಂಗ್ಲೀಷು ಬರುತ್ತೋ ಇಲ್ವೋ ಆದ್ರೂ ಕೂಡ ಮಾತಾಡ್ತಾ ಇದ್ದೀರಾ, ಅದು ನನ್ನ ಕೈಲಾಗೋದಿಲ್ಲ. ಅದ್ರಲ್ಲಂತೂ ಸಾಕಷ್ಟು ತಮಾಷೆ ಇರುತ್ತೆ, ಯಾಕಂದ್ರೆ ಬಾಬರ್ ಆಜಮ್ ಏನ್ ಹೇಳ್ತಾರೆ ಅಂತಾನೆ ಗೊತ್ತಾಗಲ್ಲ. ಆ ರೀತಿ ಮಾಡಿದಾಗ ಇನ್ನೂ ಕೂಡ ನಿಮ್ಮನ್ನ ಟ್ರೋಲ್ ಮಾಡ್ತಾರೆ. ನೋಡಿ, ನೀವು ಹೇಳ್ಬಿಡೋದು ಒಳ್ಳೇದು, ನೀವು ಹಿಂದಿನಲ್ಲಿ ಕಂಫರ್ಟಬಲ್ ಇದ್ದೀರಾ, ಇಂಗ್ಲೀಷ್ನಲ್ಲಿ ಕಂಫರ್ಟಬಲ್ ಇದ್ದೀರಾ ಅಂತ. ಅವ್ರಿಗೆ ನೇರವಾಗಿ ಹೇಳ್ಬಿಡಿ ಯಾವ್ದು ನಿಮ್ಗೆ ಕಂಫರ್ಟಬಲ್ ಅಂತ. ನಾನು ಈ ಭಾಷೆಲೇ ಮಾತಾಡ್ತೀನಿ ಅಂತ. ಅದರಲ್ಲಿ ನಾಚಿಕೆ ಪಡೋವಂಥದ್ದಾಗ್ಲಿ ಕೀಳಾಗಿ ನೋಡೋವಂಥದ್ದಾಗ್ಲಿ ಏನು ವಿಷಯ ಇಲ್ವೇ ಇಲ್ಲ. ಅಲ್ಲಿರೋ ಎಲ್ಲರೂ ಕೂಡ ನಮ್ಮವರೇ ಅಲ್ವಾ. ಮತ್ತೆ ಯಾವತ್ತು ನೀವು ಡೆಬ್ಯೂ ಮಾಡಿದ್ರಲ್ಲ, ಅವತ್ತು ಮೊದಲನೇ ದಿನ ನೀವು ಡ್ರೆಸ್ಸಿಂಗ್ ರೂಮಲ್ಲಿದ್ರಿ. ಅವತ್ತು ನಿಮಗೆ ಭಾಷಣ ಮಾಡೋದಕ್ಕೆ, ಸ್ಪೀಚ್ ಕೊಡೋದಕ್ಕೆ ಹೇಳಿದ್ರಂತಲ್ಲ. ಅಯ್ಯಯ್ಯೋ, ಅದಂತೂ ತುಂಬ ಡೇಂಜರಸ್ ಆಗಿತ್ತು. ಅಂದರೆ ಯಾರೆಲ್ಲ ಸ್ಟಾರ್ಸ್ ಅಂತಿದ್ರು ಅವರೆಲ್ಲ ಎದುರುಗಡೆನೇ ಕೂತಿದ್ರು. ಮತ್ತು ಯುವಿ ಅವರು ನನ್ನ ಚೇರ್ ಮೇಲೆ ನಿಂತ್ಕೊಳ್ಳೋಕೆ ಹೇಳಿದ್ರು. ಮೊದಲೇ ಇಂಗ್ಲೀಷ್ ಬರ್ತಿರ್ಲಿಲ್ಲ, ಎಲ್ಲರ ಲ್ಯಾಂಗ್ವೇಜ್ ಕೂಡ ನಂಗೆ ಮಾತಾಡೋಕ್ಕೆ ಬರಲ್ಲ. ಮುಖ್ಯವಾದ ವಿಷಯ ಏನಂದರೆ, ನಾನು ಅಲ್ಲಿ ನೋಡ್ತಿದ್ದಂಥ ಮುಖಗಳೆಲ್ಲ ಮುಂಚೆ ಟಿವಿನಲ್ಲಿ ನೋಡಿದ್ದಂಥದ್ದು. ಎಲ್ಲ ತಲೆಯಲ್ಲಿ ಅದೇ ಓಡ್ತಾ ಇತ್ತು. ಮ್ಯಾಚಿಗೆ ಮುಂಚೆ ಮೀಟಿಂಗ್ ಆಗತ್ತಲ್ಲ, ಅಲ್ಲಿ ನಾವು ಸ್ಪೀಚ್ ಕೊಡಬೇಕಾಗಿತ್ತು, ನಮ್ಮ ಬಗ್ಗೆ ನಾವು ಹೇಳ್ಕೋಬೇಕಾಗಿತ್ತು. ನಾನು ನಿಂತ್ಕೊಂಡು ಹಿಂದಿಲಿ ಮಾತಾಡ್ಬೋದಾ ಅಂದೆ. ಅವರೆಲ್ಲ ಮಾತಾಡ್ಬೋದು ಅಂದರು. 4 ಲೈನ್ ತುಂಬ ಕಷ್ಟಪಟ್ಟು ಹೇಳಿದೆ, ಯಾಕಂದರೆ ಎಲ್ಲರ ಮುಂದೆ ಏನು ಮಾತಾಡಲಿ ಅಂತ ಗೊತ್ತಾಗ್ತಿರ್ಲಿಲ್ಲ. ಕಷ್ಟಪಟ್ಟು ನನ್ನ ಇಂಟ್ರಡಕ್ಷನ್ ಕೊಟ್ಟೆ. ನೋಡಿ, ನಿಮ್ಮಿಂದ ಎಷ್ಟು ಕಲಿಯೋದಕ್ಕೆ ಸಾಧ್ಯನೋ ಅಷ್ಟು ಕಲಿಯೋದಕ್ಕೆ ಪ್ರಯತ್ನ ಪಡ್ತೀನಿ ಎಂದೆ. ಮಿಕ್ಕಿದ್ದೆಲ್ಲ ನಿಮಗೆ ಬಿಟ್ಟಿದ್ದು ಅಂತ ಇನ್ನೇನು ಹೇಳೋದಕ್ಕಾಗಲಿಲ್ಲ ನನ್ನ ಕೈಲಿ. ಆದರೆ ಒಂದು ಮೊಮೆಂಟ್ ಇದೆ, ವಿರಾಟ್ ಅವರ ಬಗ್ಗೆ ಮತ್ತೆ ನಿಮ್ಮ ಬಗ್ಗೆ ಜನ ಯಾವತ್ತೂ ಅದನ್ನ ನೆನ್ಪಿಟ್ಕೋತಾರೆ. ವರ್ಲ್ಡ್ ಕಪ್ ಗೆದ್ದಾಗ ನಿಮ್ಮ ತಾಯಿಯವ್ರು ಬರ್ತಾರೆ, ಅವ್ರಿಗೆ ಕಾಲು ಮುಗಿತಾರೆ, ವಿರಾಟ್ ಅವರು ಮುಂದೆ ಹೋಗಿ. ಆ್ಯಕ್ಚುಲಿ ಸಾಕಷ್ಟು ಸಮಯದಿಂದ ನಾನು ಅಮ್ಮನ ಜೊತೆ ಎಲ್ಲ ಮಾತಾಡೋವಾಗ ವಿರಾಟ್ ಅವ್ರ ಬಗ್ಗೆನೂ ಕೂಡ ವಿಷಯಗಳು ಬರ್ತಾ ಇತ್ತು. ಅಮ್ಮ ಹೇಗಿದ್ದಾರೆ ಅಂತ ಕೇಳಿ ಅವ್ರಿಗೂ ಕೂಡ ನಮಸ್ಕಾರ ಮಾಡಿ ಅವರು ಅಲ್ಲಿಂದ ಹೊರಟೋಗ್ತಿದ್ರು. ಏನೋ ಊಟನೇ ಕಳಿಸಿಲ್ಲ ಅಂತೆಲ್ಲ ಹೇಳಿ ಹೋಗ್ತಾ ಇದ್ರು. ಫೋನ್ ಸ್ಪೀಕರ್ ಆನ್ ಮಾಡಿದ್ದೆ, ಅಮ್ಮನ ಜೊತೆ ಮಾತಾಡ್ತಾ ಇದ್ದೆ, ನಾನು ತಿಂತಾ ಇದ್ದೆ. ಒಬ್ರಿಗೆ ಮಾತ್ರ ಕಳಿಸಿದ್ರೆ ಇನ್ನೊಬ್ರು ಕಳಿಸೇ ಇಲ್ವಲ್ಲ,
ಈ ಥರ ಎಲ್ಲ ಮಾತಾಡ್ತಾ ಇದ್ರು. ಮತ್ತೆ ಅಮ್ಮ ಅವ್ರನ್ನ ನೇರವಾಗಿ ಯಾವತ್ತೂ ಭೇಟಿನೇ ಆಗಿಲ್ಲ. ಯಾಕಂದರೆ ನನ್ನ ಫ್ಯಾಮಿಲಿ ಮ್ಯಾಚಸ್ಗೆಲ್ಲ ತುಂಬಾ ರೇರ್ ಆಗಿ ಹೋಗೋದು ಮ್ಯಾಚ್ ನೋಡೋದಕ್ಕೆ. ಹಾಗಾಗಿ ನನ್ನ ಪ್ರಕಾರ 7-8 ವರ್ಷ ಆದಮೇಲೆ ಮೊದಲನೇ ಬಾರಿ ಮ್ಯಾಚ್ ನೋಡೋಕಲ್ಲಿ ಬಂದಿದ್ರು. ಬೇಡ್ಕೋಬೇಕಿತ್ತು ಅವ್ರನ್ನ ಬಂದು ಮ್ಯಾಚ್ ನೋಡಿ ಅಂತ. ಬರ್ತಾ ಇರಲಿಲ್ಲ. ಅವತ್ತು ಅಲ್ಲಿ ಚಾಂಪಿಯನ್ಸ್ ಟ್ರೋಫಿ ನಡೀತಾ ಇತ್ತು. ಆಗ ಅಲ್ಲಿ ಅಮ್ಮ ಕೂಡ ಬಂದಿದ್ರು. ಅಮ್ಮನ್ನ ನಾನು ಗ್ರೌಂಡಿಗೆ ಬಂದಿ ಅಂತ ಹೇಳಿದೆ. ಅವ್ರು ಬಂದರು ಅಲ್ಲಿ. ನಾನು ಹೋಗಿ ಅಮ್ಮ ಬಂದಿದ್ದಾರೆ ಅಂತ ಹೇಳಿದೆ. ಅವರು ಕೂಡ ಬೇಗ ಬಂದರು. ಮತ್ತೆ ಫೋಟೋ ಬೇರೆ ತಗೊಂಡ್ರು. ಮತ್ತೆ ನಿಮ್ಮ ಇನ್ನೊಬ್ರು ಫ್ರೆಂಡ್ ಇದ್ದಾರೆ, ಇಶಾಂತ್ ಶರ್ಮಾ. ಇಶಾಂತ್ ಅವ್ರು ಹೇಳ್ತಾರೆ, ಮೊಹಮ್ಮದ್ ಶಮಿ ಅವರು ಒಂದು ವೇಳೆ ಇಂಜುರಿಯಿಂದ ರಿಕವರ್ ಆಗಬೇಕು ಅಂದರೆ ಅವ್ರಿಗೆ ಪಬ್ಜಿ ಆಡೋದಕ್ಕೆ ಬಿಡಿ, ಅವರಿಗೆ ಮಟನ್ ತಿನ್ನೋದಿಕ್ಕೆ ಕೊಡಿ, ನಲ್ಲಿ ಮಾಂಸ ಕೊಡಿ, ಮತ್ತೆ ಮಲ್ಗಕ್ಕೆ ಬಿಡಿ. ಇಬ್ರದ್ದು ಕೂಡ ಸೇಮ್ ಡಿಪಾರ್ಟ್ಮೆಂಟ್ ಜಾಬೇ, ಆದರೂ ಕೂಡ ಹೀಗೆ ಹೇಳ್ತಾರೆ ನೋಡಿ ಅವರು. ಆದರೆ ನಮ್ಮ ಒಂದು ಬಾಂಡಿಂಗ್ ಏನಿದೆ ಅದು ಬೇರೆ ಲೆವೆಲ್ ಅಂತಲೇ ಹೇಳ್ಬೋದು. ನೋಡಿ, ನಾನು ಇಶಾಂತ್, ಇಲ್ಲ ಭುವನೇಶ್ವರ್, ಉಮೇಶ್, ಮೋಹಿತ್, ನಾವು ಎಲ್ಲ ಫಾಸ್ಟ್ ಬೌಲರ್ಸ್ ಇದ್ದೀವಲ್ಲ, ನಾವೆಲ್ಲ ಬೇರೆ ಲೆವೆಲ್ ಅವರು. ಬಸ್ಸಲ್ಲೂ ಕೂಡ ಹಿಂದೆನೇ ಕೂತ್ಕೋತೀವಿ. ಮತ್ತೆ ಮುಂದೆ ಕೂತಿರೋರು ಯಾರಿಗೂ ಕೂಡ, ಕೋಚ್ಗೂ ಕೂಡ ಅಷ್ಟೊಂದು ಧೈರ್ಯ ಇರಲ್ಲ ಹಿಂದೆ ಬಂದು ನಮ್ಮ ಹತ್ರ ಮಾತಾಡೋಕ್ಕೆ. ಅಷ್ಟು ಸಭ್ಯರು ನಾವೆಲ್ಲ ಬಸ್ಸಲ್ಲಿ ಒಬ್ರ ಜೊತೆ ಒಬ್ಬರು ಮಾತಾಡಬೇಕಾದ್ರೆ. ಹಾಗಾಗಿ ಈ ಬಾಂಡಿಂಗ್ ಏನಿದೆ ಅದನ್ನು ನಾನು ನನ್ನ ಲೈಫಲ್ಲೇ ಯಾವತ್ತೂ ಮರೆಯೋದಿಲ್ಲ. ನಾವು ಒಬ್ರಿಗೋಸ್ಕರ ಒಬ್ಬರು ಪ್ರೀತಿ ಕೊಡೋದು, ಒಬ್ರಿಗೋಸ್ಕರ ಒಬ್ಬರು ಹೋರಾಡೋದು, ಒಬ್ರ ಬಗ್ಗೆ ಒಬ್ಬರು ಏನು ಹೇಳ್ತೀವಿ ಅದನ್ನು ನೀವು ಕೇಳಿಸ್ಕೊಂಡ್ರೆ ದೊಡ್ಡ ಜಗಳನೇ ಆಗೋಗುತ್ತೆ. ಆ ಥರ ಎಲ್ಲ ಮಾತುಗಳನ್ನ ಆಡ್ತೀವಿ ನಾವು ಒಬ್ರ ಬಗ್ಗೆ ಇನ್ನೊಬ್ರು. ಆದರೆ ಹೇಳಬೇಕು ಅಂದರೆ ನಮ್ಮ ನಡುವೆ ಇರೋವಂಥ ಪ್ರೀತಿ ಏನಿದೆ ಅದು ಜೀವನ ಪೂರ್ತಿ ಇರುತ್ತೆ ಬಿಡಿ. ಇಶಾಂತ್ ಅವರ ಒಂದು ವಿಡಿಯೋ ನೋಡ್ತಾ ಇದ್ದೆ ನಾನು. ಅದರಲ್ಲವರು ನಿಮ್ಮ ಮಾತಾಡೋ ರೀತಿನ ಇಮಿಟೇಟ್ ಮಾಡ್ತಿದ್ರು. ನಾನೇ ನಿಮ್ಗೆ ಹೇಳ್ತಾ ಇದ್ದೀನಲ್ಲ ಏನೇನೆಲ್ಲ ಮಾಡ್ತೀವಿ ಅಂತ. ನಾನು ಇರೋದೇ ಹೀಗೆ, ಮತ್ತು ನನಗೆ ಬದಲಾಗೋಕ್ಕೂ ಕೂಡ ಇಷ್ಟ ಇಲ್ಲ. ಹಾಗಾಗಿ ಮತ್ತೆ ಆಗಲೇ ಇಶಾಂತ್ ಅವರು ನನ್ನ ಬಗ್ಗೆ ಹೇಳಿದ್ರಲ್ಲ, ನನ್ನ ರಿಕವರಿಗೆ ಏನೇನೋ ಬೇಕು ಅಂತ. ಸರಿ, ರಿಕವರಿಗೆ ಏನು ಬೇಕು ಅಂತ ಹೇಳಿ. ಒಳ್ಳೆ ಊಟ ಸಿಗಬೇಕು, ಒಳ್ಳೆ ನಿದ್ದೆ ಆಗಬೇಕು ಚೆನ್ನಾಗಿ, ಮೂಡ್ ರಿಕವರಿ ಆಗೋದಕ್ಕೆ. ಮತ್ತೆ ಒಂದಲ್ಲ ಒಂದು ಗೇಮ್ ಯಾರಿಗಾದ್ರೂ ಖಂಡಿತ ಇಷ್ಟ ಆಗೇ ಆಗುತ್ತೆ. ಅದರಲ್ಲಿ ನನ್ನ ತಪ್ಪೇನಿದೆ ಹೇಳಿ? ಶಮಿ, 2015ರ ವರ್ಲ್ಡ್ ಕಪ್, ಈ ಮಾತು ನಿಜನಾ? ನಿಮಗೆ ಪೆಟ್ಟಾಗಿತ್ತು, ಇಂಜೂರ್ ಆಗಿತ್ತು, ಸೀರಿಯಸ್ ಇಂಜುರಿ ಆಗಿತ್ತು, ನೀವು ಆಟ ಆಡಲೇಬಾರ್ದಾಗಿತ್ತು, ಆದರೆ ನೀವು ಇಂಜೆಕ್ಷನ್ನ ತಗೊಂಡು ಆಟ ಆಡಿದ್ರಿ. ಇದು ನಮ್ಮ ಓಪನ್ ಡಿಸ್ಕಷನ್ ಫಿಸಿಯೋ ಮತ್ತು ಮಹಿಬಾಯ್ ಅವ್ರ ಜೊತೆ ಆಗಿತ್ತು. ನೋಡಿ, ಆಗ ಸಿಚುಯೇಷನ್ ಏನಿತ್ತು ಎಲ್ರಿಗೂ ಗೊತ್ತಿತ್ತು. ನನ್ನ ಕಂಡೀಷನ್ ಏನಿತ್ತು ಅದು ಕೂಡ ಎಲ್ರಿಗೂ ಗೊತ್ತಿತ್ತು. ಯಾಕಂದರೆ ನನ್ನ ಕಾರ್ಟಿಲೇಜ್ ಆಪ್ರೇಷನ್ ಆಗಿತ್ತು. ಮೊಣಕಾಲ್ನ ಮೂಳೆನಲ್ಲಿ ಒಂದು ಜಾಯಿಂಟ್ ಇರುತ್ತಲ್ಲ, ಅದರಲ್ಲಿ ಕ್ರ್ಯಾಕ್ ಆಗಿತ್ತು. ಆಗ ನಾನು ಟೆಸ್ಟ್ ಸೀರೀಸ್ ಆದಮೇಲೆ ವಾಪಸ್ ಬರ್ತಾ ಇದ್ದೆ. 4.5 ತಿಂಗಳು ನಾವು ಆಸ್ಟ್ರೇಲಿಯಾನಲ್ಲಿದ್ವಿ. ಅಲ್ಲಿ ಓಪನ್ ಡಿಸ್ಕಷನ್ ಆಗಿತ್ತು. ಇಶಾಂತ್ಗೆ ಕಾಲಲ್ಲಿ ಏಟಾಗಿದ್ದರಿಂದ ಅವರು ಆಡೋಕ್ಕಾಗ್ತಿರ್ಲಿಲ್ಲ. ಹಾಗಾಗಿ ಒಬ್ಬರು ಯಾರಾದರೂ ಅಲ್ಲಿ ಉಳ್ಕೊಳ್ಳೇಬೇಕಿತ್ತು. ನಾನು ಡಾಕ್ಟರಿಗೆ ಹೇಳಿದೆ, ನೋಡಿ ನನಗೆ ಆಡ್ಬೋದು ಅಂತ ಅನ್ನಿಸ್ತಾ ಇದೆ, ಆದರೆ ಈ ಜಾಯಿಂಟ್ ಮ್ಯಾಚ್ ಮಧ್ಯದಲ್ಲೇನು ನನಗೆ ತೊಂದರೆ ಕೊಡಲ್ವಲ್ಲ, ಅದನ್ನು ಹೇಳಿ ಅಂತ ಕೇಳಿದೆ. ನೋಡಿ, ನಾನು ಯಾವಾಗಲಾದರೂ ಒಂದು ಗೇಮ್ ಆಡಬೇಕಾದ್ರೆ ಮ್ಯಾಚ್ನ ಮಧ್ಯದಲ್ಲಿ ಬಿಟ್ಟು ಹೋಗಬಾರ್ದು ಅಂತ ಯೋಚಿಸ್ತೀನಿ. ಯಾಕಂದರೆ ನನ್ನ ಜಾಗದಲ್ಲಿ ಬೇರೆ ಯಾರೋ ಆಡೋದು ಮತ್ತು ನಾವು ಮ್ಯಾಚ್ ಸೋತು ಹೋಗೋದು ಅದು ನನಗೆ ಇಷ್ಟ ಆಗಲ್ಲ. ದೇಶಕ್ಕೆ ನನ್ನಿಂದ ಯಾವತ್ತೂ ಹಾಗಾಗಬಾರ್ದು. ಇದನ್ನು ಓಪನ್ ಆಗಿ ನಾನು ಹೇಳಿದ್ದೆ. ಮತ್ತು ಡಾಕ್ಟರ್ ಕೂಡ ನನಗೆ ಕಾನ್ಫಿಡೆನ್ಸ್ ಕೊಟ್ಟಿದ್ರು, ಅಂದರೆ ಈ ಜಾಯಿಂಟ್ ನಿಮಗೆ ಮಧ್ಯದಲ್ಲಿ ತೊಂದರೆ ಕೊಡಲ್ಲ ಅಂತ. ನೋಡಿ, 1.2 ಪಾಯಿಂಟು ಹೆಚ್ಚಾಗ್ಬೋದು ಅಥವಾ 1.2 ಪಾಯಿಂಟು ಕಡಿಮೆ ಆಗ್ಬೋದು, ಆದರೆ ತುಂಬ ಅಂತೂ ಡಿಫ್ರೆನ್ಸ್ ಆಗಲ್ಲ, ಏನು ಹೆದರ್ಕೋಬೇಡಿ ಅಂದರು. ಮ್ಯಾಚ್ ಮುಗ್ಸೋಕ್ಕಂತೂ ತೊಂದರೆ ಆಗಲ್ಲ ಅಂದರು. ನಾನು ಸರಿ ಪೇನ್ ಕಿಲ್ಲರ್ ತೊಗೊಂಡು ಆಡೋಣ ಅಂದ್ಕೊಂಡೆ. ಆದರೆ ಆ ಮ್ಯಾಚ್ ಮೊದಲು ಆಡಿದಂತಹ ಪ್ರಾಕ್ಟೀಸ್ ಮ್ಯಾಚ್ ಆಡಿದ್ಮೇಲೆ ಪರಿಸ್ಥಿತಿ ತುಂಬ ಕೆಟ್ಟು ಹೋಯಿತು. ಮತ್ತು ನಮ್ಮ ಬೇರೆ ಆಪ್ಷನ್ಸ್ ನೋಡಿದಾಗ ವರ್ಲ್ಡ್ ಕಪ್ ಆಡೋವಂಥ ಎಕ್ಸ್ಪೀರಿಯನ್ಸಲ್ಲಿ ಯಾರಿಗೂ ಕೂಡ ಇರಲಿಲ್ಲ. ಆ ರೀತಿ ಯಾವುದೇ ಆಪ್ಷನ್ ಇರಲಿಲ್ಲ ನಮ್ಮ ಹತ್ರ. ಮತ್ತು 4 ತಿಂಗಳಿಂದ ಅಲ್ಲಿ ಆಡ್ತಾ ಅಲ್ಲಿ ಕಂಡೀಷನ್ಸ್ ಗೊತ್ತಿರೋಂಥವ್ರು ಒಬ್ಬರು ವಾಪಸ್ ಹೋಗಿದ್ರು, ಇನ್ನೊಬ್ಬರಿಗೆ ಇಲ್ಲಿ ಏಟಾಗಿದೆ. ಹಾಗಾಗಿ ನಾನು 7 ಮ್ಯಾಚ್ಗಳನ್ನು ಔಷಧಿಗಳು ತಗೊಂಡು ಮತ್ತು ಅದೇ ಪೇಯ್ನಲ್ಲೇ 2015ರ ವರ್ಲ್ಡ್ ಕಪ್ನ ಪೂರ್ತಿ ಆಡಿದೆ ನಾನು. ನನ್ನ ಥೈ ಏನಿತ್ತು ಅದು ಮಂಡಿ ಸೈಜ್ ಆಗ್ಬಿಟ್ಟು ಕಾಫ್ ಸೈಜ್ಗೆ ಕೂಡ ಮ್ಯಾಚ್ ಆಗ್ತಾಯಿತ್ತು. ಅಂದರೆ ಸುಮಾರು 50 ml ಫ್ಲೂಯಿಡ್ ಹೊರಗೆ ಬರ್ತಾಯಿತ್ತು ಪ್ರತಿ ಮ್ಯಾಚಲ್ಲೂ. ಆಗ ನಾನು ಮ್ಯಾಚ್ ಆಡ್ತಾಯಿದ್ದೆ, ಬಸ್ ಹೋಟೆಲಿಗೆ ಹೋಗ್ತಾಯಿತ್ತು, ಮತ್ತು ನಾನು ಕಾರಿಂದ ಹಾಸ್ಪಿಟಲ್ಗೆ ಹೋಗ್ತಿದ್ದೆ. ಇಂಜೆಕ್ಷನ್ ತೊಗೋತಾ ಇದ್ದೆ,
ಹೋಟೆಲ್ ಬರ್ತಾ ಇದ್ದೆ, 3 ದಿನ ರೆಸ್ಟ್ ಮಾಡ್ತಾ ಇದ್ದೆ, 4ನೇ ದಿನ ಗ್ರೌಂಡ್ಗೆ ವಾಪಸ್ ಹೋಗಿ 5ನೇ ದಿನ ಮ್ಯಾಚ್ ಆಡ್ತಾ ಇದ್ದೆ. ಇದು ನನ್ನ ಪೂರ ಶೆಡ್ಯೂಲ್ ಹೀಗಿತ್ತು. ನಿಮ್ ಪರಿಸ್ಥಿತಿ ಇದಾಗಿತ್ತು. ಮತ್ತೆ ಮುಂದಿನ ವರ್ಲ್ಡ್ ಕಪ್ಪಲ್ಲಿ ಸರ್, ನಾನು ಮೊದಲೇ ತೊಂದರೆನಲ್ಲಿದ್ದೆ. 4 mm ಮೂಳೆ ಬ್ರೇಕ್ ಆಗಿ ಮಸಲ್ನಲ್ಲಿ ಎಲ್ಲೋ ಸಿಕ್ಕಾಕೊಂಡಿತ್ತು, ಎಲ್ಲಿಂತ ಕೂಡ ಗೊತ್ತಿರಲಿಲ್ಲ. ಅದನ್ನ ಬೆಟರ್ ಮಾಡ್ಕೊಂಡು ಬಂದೆ. ನೆಕ್ಸ್ಟ್ ವರ್ಲ್ಡ್ ಕಪ್ಪಲ್ಲಿ ನನಗೆ ಅಕಿಲಿಸ್ ತೊಂದರೆ ಆಗೋಯ್ತು. ಬಟ್ 2023 ವರ್ಲ್ಡ್ ಕಪ್ಪಲ್ಲಿ ದೇವ್ರ ದಯೆ ಅಂತ ಹೇಳ್ಬೋದು. ಒಬ್ಬ ವ್ಯಕ್ತಿ ನನ್ನ ಲೈಫಲ್ಲಿ ಹೇಗೆಲ್ಲ ಆಗಬೇಕು ಅಂತ ಬಯಸ್ತಾನೋ ಹಾಗೆ ಅವನ ಪ್ರೊಫೆಷನಲ್ಲೂ ಕೂಡ. ನೋಡಿ, ನಾನು ಆಸೆ ಪಟ್ಟಿದ್ದು ಬಾಲ್ ನನ್ನ ಮಾತನ್ನು ಕೇಳಬೇಕು ಅಂತ, ಅಥವಾ ನಾನು ಅನ್ಕೊಂಡ ಹಾಗೆ ಹೋಗ್ಬೇಕು ಬಾಲ್ ಅಂತ. ಆ ವರ್ಲ್ಡ್ ಕಪ್ಪಲ್ಲಿ ನಾನು ಹೇಗೆ ಅನ್ಕೋತಾ ಇದ್ನೋ ಬಾಲ್ ಹಾಗೇ ಹೋಗ್ತಾ ಇತ್ತು. ಯಾಕಂದರೆ ಒಂದು ವೇಳೆ ನಾನು ಅನ್ಕೊಂಡಿದ್ದಿದ್ರೆ ಇದು ಫ್ಲ್ಯಾಟ್ ವಿಕೆಟ್, ಬಾಲ್ ಏನೂ ಮಾಡೋದಕ್ಕಾಗಲ್ಲ ಅಂತ, ಏನೂ ಆಗ್ತಿರ್ಲಿಲ್ಲ. ಅಲ್ಲಿ ನಾನು ಬಾಲ್ ಆ ಕಡೆ ಮೂವ್ ಆಗುತ್ತೆ ಹೋಗುತ್ತೆ ಅಂತ ಅಂದ್ಕೊಂಡಿದ್ದೆ, ಅದು ಹಾಗೇ ಮಾಡ್ತಿತ್ತು. ನಾನು ಏನು ಆಗಬೇಕು ಅಂತ ಅಂದ್ಕೊಂಡಿದ್ನೋ ಅಲ್ಲಿ ಅದೇ ಆಗ್ತಾ ಇತ್ತು. ಆದರೆ ಸೇಮ್ ಸಿಚುಯೇಷನ್ ಇತ್ತು. ಡೇ 1ಇಂದ ಪೇಯ್ನಲ್ಲಿ ಆಡೋದು, ನಮ್ನೆಸ್, ಇಂಜೆಕ್ಷನ್ ತಗೊಳ್ಳೋದು. ಯಾಕಂದರೆ ನನ್ನ ಫಾರ್ಮ್ ಏನಿತ್ತು ಆವಾಗ, ಮತ್ತೆ ವರ್ಲ್ಡ್ ಕಪ್ ಅಂತ ಈವೆಂಟ್, ಅದು ಎಲ್ಲರ ಕನಸಾಗಿರುತ್ತದು, ಎಲ್ಲರೂ ಆಡಬೇಕು ಅನ್ಕೋತಾರೆ. ಮತ್ತೆ ನನ್ನ ಅದೃಷ್ಟ ಅಂತ ಹೇಳ್ತೀನಿ ನಾನು, ದೇಶಕ್ಕೋಸ್ಕರ ಇಷ್ಟೆಲ್ಲ ವರ್ಲ್ಡ್ ಕಪ್ ಆಡಿರೋದು. ಬಟ್ ದೇಶಕ್ಕೋಸ್ಕರ ಏನಾದರೂ ಸಣ್ಣ ಕೊಡುಗೆ ಕೊಡಬೇಕು ಅನ್ನೋದು ಎಲ್ಲರೂ ಡ್ರೀಮ್ ಆಗಿರುತ್ತೆ ಅಲ್ವಾ, ಅಥವಾ ವರ್ಲ್ಡ್ ಕಪ್ ಆಡಬೇಕು ಅನ್ನೋದು. ಆ ಫೀಲಿಂಗ್ನ ಮಧ್ಯದಲ್ಲೇ ಬಿಡೋದಕ್ಕೆ ನನಗಿಷ್ಟ ಇರಲಿಲ್ಲ. ಹಾಗೆ ನನಗನ್ನಿಸ್ತಾ ಇತ್ತು, ಒಂದು ವೇಳೆ ನಾವು ಚೆನ್ನಾಗಾಡಿ ವರ್ಲ್ಡ್ ಕಪ್ ಕೂಡ ಗೆದ್ದುಬಿಟ್ರೆ ಅದೆಂಥ ಒಳ್ಳೆ ಫೀಲಿಂಗ್ ಅಲ್ವಾ, ಅದ್ರ ಮುಂದೆ ಇದೆಲ್ಲ ಏನೂ ಅಲ್ಲ, ಇದು ಆಮೇಲೆ ನೋಡ್ಕೊಳ್ಳೋಣ ಅಂತ ನಾನು ನಿರ್ಧಾರ ಮಾಡಿದ್ದೆ. ನೋಡಿ, ನೋವಲ್ಲಿ ಪೇಯ್ನಲ್ಲಿ ಇಷ್ಟು ಅಪಾಯಕಾರಿ ಬೌಲಿಂಗ್ ಮಾಡ್ತೀರಾ ಅಂತಂದ್ರೆ ಒಂದ್ ವೇಳೆ ನೀವು ಚೆನ್ನಾಗಿದ್ರೆ ಇನ್ನು ಹೇಗೆ ಮಾಡ್ಬೋದು? ಸರ್, ಈ ಲೆವೆಲ್ನ ಮೆಚುರಿಟಿ, ಸ್ಕಿಲ್ ನನಗೆ ಒಂದು ವೇಳೆ ಆ ಸಮಯದಲ್ಲಿ ಏನಾದರೂ ಇದ್ದಿದ್ರೆ ಆಗ ನನಗೂ ಗೊತ್ತಿಲ್ಲ ಏನಾಗ್ತಿತ್ತು ಅಂತ. ಬಟ್ ನನಗನ್ಸೋದು ನಾನು ಈಗಿಂತ ತುಂಬ ವೇಗವಾಗಿ ಅವಾಗ ಹಾಕ್ತಾ ಇದ್ದೆ ಇಂಡಿಯಾಗೆ ಆಡೋಕೆ ಬಂದಾಗ. ಆ ಸಮಯದಲ್ಲಿ ಸ್ಪೀಡ್ ಜಾಸ್ತಿ ಇತ್ತು, ಬಟ್ ಆ ಸ್ಕಿಲ್ ಇರಲಿಲ್ಲ, ಮತ್ತು ಆ ಒಂದು ಅವೇರ್ನೆಸ್ ಇರಲಿಲ್ಲ, ಆ ಸ್ಮಾರ್ಟ್ನೆಸ್ ಇರಲಿಲ್ಲ. ಬಾಲ್ ಹೇಗೆ ಮೂವ್ ಆಗುತ್ತೆ ಅಂತ ಗೊತ್ತಿರಲಿಲ್ಲ. ನೋಡಿ, ಮತ್ತೆ ಸುತ್ತಿ ಬಳಸಿ ನಾನು ಅಲ್ಲಿಗೆ ಹೋಗಬೇಕಾಗತ್ತೆ. ನಾನು ಹಳ್ಳಿಗೆ ಹೋಗಿರ್ತಿದ್ದೆ, ಅಲ್ಲಿ ಈ ಥರ ಸ್ಕಿಲ್ನ ಕಳಿಸೋ ಅಂತ ಯಾರೂ ಕೂಡ ಇರಲಿಲ್ಲ. ಮತ್ತು ಅಲ್ಲಿ ನಿಮ್ಗಿರೋಂಥ ಸ್ಕಿಲ್ನ ಪ್ಯೂರ್ ಮಾಡ್ಕೊಳ್ಳೋ ಅಂಥ ಅವಕಾಶಗಳು ಕೂಡ ಇರಲಿಲ್ಲ. ಮತ್ತು ಅಲ್ಲಿ ಕೋಚ್ ಕೂಡ ಇರಲ್ಲ. ಮತ್ತು ನೀವು ಏನು ಕಲ್ತ್ಕೊಳ್ಳೋಕೆ ಸಾಧ್ಯ? ಅಲ್ಲಿ ಬರೀ ನೋಡಿ ಕಲಿಬೇಕಷ್ಟೆ. ನೀವು ಎಲ್ಲಿ ಕಲಿತೀರಾ? ವಸೀಂ ಅಕ್ರಮ್ ಅವ್ರು ಹೇಳ್ತಾರೆ ನಿಮ್ಮ ರನ್ಅಪ್ನ ಕಡಿಮೆ ಮಾಡ್ಕೊಳ್ಳಿ ಅಂತ. ನಿಮ್ಮ ಹೈಟ್ ಜಾಸ್ತಿ ಇಲ್ಲ, ಆಮೇಲೆ ಕಷ್ಟ ಆಗತ್ತೆ. ಅವ್ರ ಮಾತ ನೀವು ಕೇಳಲೇ ಇಲ್ವಲ್ಲ. ನೀವು ಇಷ್ಟು ಚಿಕ್ಕ ರನ್ನಪ್ಪಲ್ಲಿ ಇದನ್ನೆಲ್ಲ ಹೇಗೆ ಮಾಡ್ತೀರಾ ಅಂತ ನಾನು ಅವ್ರನ್ನ ಕೇಳಿದ್ದೆ. ಆಗ ಅವರು, ನೋಡು, ನೀನು ಒಂದು ಲೆವೆಲ್ ಆದಮೇಲೆ ರನ್ನಪ್ ಚಿಕ್ಕದು ಮಾಡ್ಕೋಬೇಕಾಗತ್ತೆ ಅಂದರು. ಅವ್ರು ಏನು ಹೇಳಿದ್ರು ನನಗೆ ಆಗ ಅರ್ಥ ಆಗಲಿಲ್ಲ. ವರ್ಕ್ ಆಗ್ಬೋದು ಅಂತ ಅನ್ನಿಸ್ತು. ಅದು ಅವ್ರಿಗೆ ವರ್ಕ್ ಆಗಿರ್ಬೋದು, ಅವ್ರ ಸ್ಕಿಲ್ಗದು ಸೂಟ್ ಆಗಿರ್ಬೋದು. ಬಟ್ ನನ್ನ ರನ್ನಪ್ ಮೊದಲನೇ ದಿನನೂ ಕೂಡ ಕಡಿಮೆ ಇರಲಿಲ್ಲ, ಮತ್ತು ಈಗಲೂ ಕೂಡ ಅದು ಕಡಿಮೆ ಆಗಿಲ್ಲ. ನಾನು ಸೇಮ್ ರನ್ನಪ್ಪಲ್ಲೇ ಯಾವಾಗಲೂ ಓಡೋದು, ಸೇಮ್ ಡಿಸ್ಟೆನ್ಸ್ ಇದೆ ಈಗಲೂ ಕೂಡ. ಈವನ್ ಈಗ ಓಡೋದಕ್ಕೆ ಇನ್ನೂ ಹೆಚ್ಚಿನ ಫೋರ್ಸ್ ಹಾಕ್ತೀನಿ ನಾನು. ಹಾಗೆ ಈಗ ಜಾಸ್ತಿ ಕಂಫರ್ಟಬಲ್ ಕೂಡ ಅನಿಸುತ್ತೆ. ಇಂಜುರಿಗೂ ಮೊದಲು ನನ್ನ ರನ್ನಪ್ ಏನಿತ್ತು ಮತ್ತು ಈಗಿನ ರನ್ನಪ್ ಏನಿದೆ ಅದರಲ್ಲಿ ತುಂಬಾ ವ್ಯತ್ಯಾಸ ಇದೆ. ತುಂಬ ಕಂಫರ್ಟಬಲ್ ಆಗಿದ್ದೀನಿ. ಅದಕ್ಕೆ ನಾನು ಅವ್ರ ಮಾತನ್ನು ಕೇಳಲಿಲ್ಲ, ಯಾಕೆ ಅಂದರೆ ಅದು ನನಗೆ ಕಂಫರ್ಟಬಲ್ ಆಗಿರಲಿಲ್ಲ. ನೀವಂತೂ ಡಾಕ್ಟರ್ ಹೇಳಿದ ಮಾತನ್ನೂ ಕೂಡ ಕೇಳಲಿಲ್ಲ. ಡಾಕ್ಟರ್ ಹೇಳಿದ್ರು ಆಪರೇಷನ್ನ ನಂತರ ಬೌಲಿಂಗನ್ನು ಬಿಟ್ಬಿಡಿ, ನಡೆಯೋದಿಕ್ಕೆ ಕೂಡ ಕಷ್ಟ ಆಗುತ್ತೆ. ಹಾಂ, ಅದು ಈ ಕಾಲಿನ ಬಗ್ಗೆ ಹೇಳಿದ್ದವರು. ಅದು ಕೂಡ 23 ವರ್ಲ್ಡ್ ಕಪ್ ಆದಮೇಲೆ. ನಾನು ತುಂಬ ಹೋಪ್ಸ್ ಇಟ್ಕೊಂಡು ಅಲ್ಲಿಗೆ ಹೋಗಿದ್ದೆ, ಆಸೆ ಇಟ್ಕೊಂಡು ಹೋಗಿದ್ದೆ, ಒಳಗೇನೂ ಮುರಿದೋಗದೆ ಇರಲಿ ಅಂತ. ಆದರೆ ಮುರಿದು ಹೋಗೋದ್ರ ಜೊತೆಗೆ ಸೌದು ಹೋಗಿದೆ ಅಂತ ಅಂದರು. ಅವ್ರು ಹೇಳಿದ್ರು, ಸರಿ, ಆಪರೇಷನ್ ಮಾಡೋದಕ್ಕೂ ಮುಂಚೆ ಇಂಜೆಕ್ಟ್ ಮಾಡಿ ನೋಡೋಣ ಒಂದ್ಸರಿ, ಇದರಿಂದನೇ ಸರಿ ಹೋದರೆ ಹೋಗ್ಬೋದು ಅಂದರು. ನೋಡಿ, ಕೆಲವೊಮ್ಮೆ ಮಸಲ್ಗಳು ಒಂದಕ್ಕೊಂದು ಅಂಟ್ಕೊಂಡಿರುತ್ತವೆ. ಆ ಇಂಜೆಕ್ಷನ್ ಕೊಡೋದ್ರಿಂದ ಅವು ಮತ್ತೆ ಓಪನ್ ಅಪ್ ಆಗುತ್ತವೆ. ಆದರೆ ಹಾಗಾಗಲಿಲ್ಲ. ಆಮೇಲೆ ಅವರು ಆಪರೇಷನ್ ಮಾಡಬೇಕು ಅಂದರು. ನಾನು ಸರಿ ಮಾಡಿ ಅಂದೆ, ಯಾಕಂದರೆ ಅಷ್ಟೊಂದು ಪೇಯ್ನ್ ನನ್ನ ಕೈಲಿ ತಡೆಯೋದಕ್ಕೆ ಆಗ್ತಿರಲಿಲ್ಲ. ಯಾಕಂದರೆ ನೋಡಿ, ನಾನು ಬೆಳಗ್ಗೆ ಎದ್ದ ಮೇಲೆ ನಾನು ಅಷ್ಟು ದೂರದಲ್ಲಿರುವಂಥ ಬಾತ್ರೂಮ್ ಹೋಗೋಕ್ಕಾಗಿಲ್ಲ ಅಂದರೆ ಆಗ ಆಪರೇಷನ್ ಒಂದೇ ನನಗೆ ಆಪ್ಷನ್ ಇದ್ದಿದ್ದು. ಅದಾದಮೇಲೆ ನಾನು ಅವ್ರನ್ನ ಪ್ರಶ್ನೆ ಮಾಡಿದೆ, ಇದಕ್ಕೆ ಎಷ್ಟು ಸಮಯ ಹಿಡಿಯುತ್ತೆ ಅಂತ. ಅದಕ್ಕೆ ಅವರು
1-1.5 ಗಂಟೆಲಿ ಆಪರೇಷನ್ ಮುಗ್ದು ಹೋಗುತ್ತೆ. ಅದಾದ್ಮೇಲೆ ನಾವು ನಿಮ್ಮನ್ನ ಆರಾಮಾಗಿ ಶಿಫ್ಟ್ ಮಾಡ್ಬಿಡ್ಬೋದು ಅಂತ ಅಂದರು. ನಾನು ಸರಿ ಹಿಂದೆ. ಆಗ ನಾನು ಟೆನ್ಷನ್ ಏನು ಮಾಡ್ಕೊಂಡಿರಲಿಲ್ಲ. ಯಾಕಂದರೆ ಸ್ಪೋರ್ಟ್ಸಲ್ಲಿ ಯಾರ್ಯಾರಿದ್ದಾರೆ ಅವ್ರಿಗೆಲ್ಲ ಇದು ಆಗಿರುತ್ತೆ. ಅವ್ರು ನನಗೆ ಇಲ್ಲಿ ಇಂಜೆಕ್ಷನ್ ಕೊಟ್ಟರು ಮತ್ತು ಹೇಳಿದ್ರು, ಒಂದು 30 ಸೆಕೆಂಡ್ಸಲ್ಲಿ ನಿದ್ದೆ ಹೋಗ್ತೀರಾ ನೀವು ಅಂತ. ಇಲ್ಲಿಗೆ ಇಂಜೆಕ್ಷನ್ ಕೊಟ್ಟಾಗ ಸ್ವಲ್ಪ ತಣ್ಣಗನ್ನಿಸ್ತು ನನಗೆ. ನಾನು ಅಟ್ಲೀಸ್ಟ್ 1 ನಿಮಿಷನಾದರೂ ಕೌಂಟ್ ಮಾಡೇ ಮಾಡ್ತೀನಿ ಅಂತ ಅಂದ್ಕೊಂಡಿದ್ದೆ. ಆದರೆ 3 ಎಣ್ಸಕ್ಕಾಗಿದ್ದು ನನ್ನ ಕೈಲಿ ಅಷ್ಟೇ. ನಾನು 3 ಸೆಕೆಂಡ್ ಒಳಗಡೆನೆ ನಾನಲ್ಲಿ ಪ್ರಜ್ಞೆ ಕಳ್ಕೊಂಡಿದ್ದೆ. ಮತ್ತು ಅವ್ರು ಆಪರೇಷನ್ ಮಾಡಿದ್ರು. ಆಮೇಲೆ ನನಗೆ ಪ್ರಜ್ಞೆ ಬಂದಾಗ ಎಲ್ಲ ಮಬ್ಬಾಗಿ ಕಾಣಿಸ್ತಿತ್ತು. ನಾನೇ ಡಾಕ್ಟರು, ನಿನಗೆ ಗುರುತು ಸಿಗ್ತಾ ಅಂತ ಕೇಳಿದ್ರು. ನಾನು ಹೇಳಿದೆ, ನನ್ನ ಹತ್ರ ಒಂದು ಪ್ರಶ್ನೆ ಇದೆ ಅಂತ ಹೇಳಿದೆ ಅವ್ರಿಗೆ. ಎಷ್ಟು ದಿನದಲ್ಲಿ ಗ್ರೌಂಡಿಗೆ ವಾಪಸ್ ಹೋಗ್ಬೋದು ಅಂತ ಕೇಳಿದೆ. ಅವ್ರೊಂದ್ಸರಿ ನನ್ನ ಮುಖ ನೋಡಿ ನನ್ನ ಕಾಲು ನೋಡಿದ್ರು. ಆಡೋಕ್ಕಾಗತ್ತೆ ಅಂತ ಅನ್ಸತ್ತಾ ನಿಮಗೆ ಅಂದರು. ನಿಮ್ಮ ಕೈಲಿ ನಡೆಯೋಕ್ಕಾದ್ರೆ ಅದೇ ದೊಡ್ಡ ವಿಷಯ ಅಂತ ಸದ್ಯಕ್ಕೆ ಅನ್ನಿಸ್ತಿದೆ ಅಂದರು. ನಾನು ಆಪರೇಷನ್ ನೀವೇ ಮಾಡಿದ್ದಲ್ವಾ, ಬೇರೆ ಯಾರೂ ಅಲ್ವಾ ಅಂತ ಕೇಳಿದೆ. ನಾನು ಖಂಡಿತ ಆಡ್ತೀನಿ ಎಂದೆ. ಈ ರೀತಿ ಆಪರೇಷನ್ ಆದಮೇಲೆ ಯಾರೂ ಆ ಥರ ಆಡಿಲ್ಲ ಅಂತ ಹೇಳಿದ್ರು. ತುಂಬ ಕಡಿಮೆ ಜನಕ್ಕೆ ಮತ್ತೆ ಗ್ರೌಂಡ್ಗಿಳಿಯೋಕ್ಕಾಗಿದೆ ಅಂತ ಹೇಳಿದ್ರು. ಆಡೋದ್ರ ಬಗ್ಗೆ ಅಲ್ಲ, ಬರೀ ಗ್ರೌಂಡ್ಗಿಳಿಯೋದ್ರ ಬಗ್ಗೆ ಹೇಳ್ತಿರೋದು ಅಂದರು. ಮತ್ತು ಅವ್ರು ಹೇಳಿದ್ರು, ನೀವೇನಾದರೂ ಒಂದು ವೇಳೆ ಗ್ರೌಂಡಲ್ಲಿ ಮ್ಯಾಚ್ ಆಡೋದಕ್ಕಾದರೆ ಈ ಇಂಜುರಿ ಆದಮೇಲೆ ರಿಕವರಿ ಮಾಡಿಕೊಂಡು ನಾನು ನಿಮ್ಮನ್ನು ಭೇಟಿ ಆಗಕ್ಕೆ ಇಂಡಿಯಾಗೆ ಬರ್ತೀನಿ ಅಂತ. ನಾನು ಮ್ಯಾಚ್ ಆಡದೆ ಅವ್ರು ಇಂಡಿಯಾಗೆ ಬಂದರು. ನೋಡಿ, ಇದು ನಿಮ್ಮ ಕಾನ್ಫಿಡೆನ್ಸ್, ಇದು ನಿಮ್ಮ ಗಟ್ಸ್ ಇರುತ್ತೆ. ನೀವು ಅದರ ಮತ್ತೆ ಈ ಕೋಟ್ಯಾಂತರ ಜನಗಳ ಆಶೀರ್ವಾದ ನಿಮ್ಮ ಮೇಲಿದೆ. ಸರ್, ಇದು ನನ್ನ ಬಗ್ಗೆ ಅಂತ ಮಾತ್ರ ಅಲ್ಲ, ಯಾರನ್ನೇ ಕೇಳಿದ್ರು ಕೂಡ, ಯಾರೇ ಆಗಲಿ, ಯಾವುದೇ ಪ್ರೊಫೆಷನಲ್ಲಿರಲಿ, ನೀವು ದೇಶಕ್ಕೋಸ್ಕರ ಏನಾದರೂ ಮಾಡ್ತಿದ್ದೀರಾ ಅಂದಾಗ ನಿಮಗೆ ಆ ಜನರ ಪ್ರೀತಿ ಏನಿದೆ, ಅವರ ಅಭಿಮಾನ ಏನಿದೆ, ಅದು ನಮ್ಮನ್ನು ಹೆಚ್ಚು ಪಂಪಪ್ ಮಾಡುತ್ತೆ. ಅದು ತುಂಬ ಅವಶ್ಯಕ ಕೂಡ. ಇನ್ನೊಂದೆರಡು ಪ್ರಶ್ನೆಗಳನ್ನು ತಗೊಳ್ಳೋಣ. ನಮ್ಗೆಲ್ರಿಗೂ ಗೊತ್ತಿದೆ ನೀವು ನಿಮ್ಮ ಇಂಜುರಿಗಳಿಂದ ತುಂಬ ಟೈಮಿಂದ ರಿಕವರ್ ಆಗ್ತಿದ್ದೀರಾ ಅಂತ. ಸೊ ನನ್ನ ಪ್ರಶ್ನೆ ಏನಂತಂದರೆ, ನೀವು ಮತ್ತೆ ಆಡೋದಕ್ಕೆ ರೆಡಿಯಾಗಿದ್ದೀರಾ ಅಥವಾ ಇಲ್ವಾ ಅಂತ ಅಷ್ಟೇ. ಅಲ್ಲ, ಈಗ ತಾನೇ ದುಲೀಪ್ ಟ್ರೋಫಿ ಆಡ್ಕೊಂಡು ಬಂದಿದ್ದೀನಿ, ಇನ್ನೇನು ಬೇಕು ನಿಮಗೆ? ಬಟ್ ನನ್ನ ಇಂಜುರಿ ಬಗ್ಗೆ ಹೇಳೋದಾದರೆ, ನೀವು ತುಂಬ ಪ್ಯಾಷನೇಟ್ ಆಗಿರಬೇಕಾಗತ್ತೆ ನೀವು ಮತ್ತೆ ಗ್ರೌಂಡಿಗೆ ಬರಬೇಕು ಅಂತಂದರೆ. ಯಾಕಂದರೆ ಈ ಕಾರ್ಟಿಲೇಜ್ ಇಂಜುರಿ ಆಗಿರಲಿ, ಅಕಿಲೆಸ್ ಇಂಜುರಿ ಆಗಿರಲಿ, ಅದೆಲ್ಲ ಸೀರಿಯಸ್ ಇಂಜುರಿ ಅಂತ ಹೇಳ್ತಾರೆ. ಹಾಗಾಗಿ ನೀವು ಫೋಕಸ್, ಪೇಷನ್ಸ್ ಮತ್ತು ಸ್ಟ್ರಾಂಗ್ ಆಗಿರೋದು ಮುಖ್ಯ ಆಗತ್ತೆ. ಅದು ಬಿಟ್ಟು ನನ್ನ ಫ್ಯಾಮಿಲಿ, ನನ್ನ ಫ್ರೆಂಡ್ಸ್, ನನ್ನ ಜೊತೆ ಇರೋಂಥವ್ರು, ಕ್ರಿಕೆಟ್ ಆಡೋಂಥವ್ರು ಬೇಕಿರೋದನ್ನೆಲ್ಲ ಅವರು ಕಂಪ್ಲೀಟ್ ಮಾಡ್ತಾರೆ. ಈಗ ನೋಡಿ, ಶಮಿಯವರು ನಿಮಗೆ ಯಾವ ಮಾತನ್ನು ಹೇಳಿಲ್ವೋ ಅದನ್ನು ನಾನು ಹೇಳ್ತೀನಿ. ಈ ಸಮಯದಲ್ಲಿ ಮೊಹಮ್ಮದ್ ಶಮಿಯವರ ಫಿಟ್ನೆಸ್ ಅವರ ಲೈಫಿನ ಬೆಸ್ಟ್ ಫಿಟ್ನೆಸ್ ಆಗಿದೆ. ಅವರ ಬಾಡಿ ಫ್ಯಾಟ್ ಲೋಯೆಸ್ಟ್ ಆಗಿದೆ. ಇದನ್ನ ಅವರು ಸಾಕಷ್ಟು ದಿನಗಳಿಂದ ಕಷ್ಟಪಟ್ಟು ಮಾಡಿದ್ದಾರೆ ಮತ್ತು ಅದನ್ನು ಬಚ್ಚಿಟ್ಕೊಂಡಿದ್ದಾರೆ. ಲೂಸ್ ಡ್ರೆಸ್ ಹಾಕೊಂಡು ಬಂದಿದ್ದೀನಿ. ಮುಂದಿನ ವರ್ಲ್ಡ್ ಕಪ್ ಅಲ್ಲೂ ಶಮಿ ಅವ್ರ ಮ್ಯಾಜಿಕ್ನ ನಾವು ನೋಡ್ಬೋದಾ? ನೋಡಿ, ಮಾಡೋಕ್ಕಂತೂ ನಾನು 100% ತಯಾರಾಗಿದ್ದೀನಿ. ಆದರೆ ಸೆಲೆಕ್ಟ್ ಮಾಡೋರು ಯೋಚನೆ ಮಾಡಬೇಕಷ್ಟೇ. ಬಟ್ ಹೋಪ್ಫುಲಿ ನನ್ನ ಆಸೆ ಕೂಡ ಯಾವಾಗಲೂ ಇದೇ ಆಗಿದೆ. ಏನಂದರೆ, ನನ್ನ ಉಳಿದಿರೋ ಈ ಕ್ರಿಕೆಟ್ ಕರಿಯರ್ ಏನಿದೆ, ನನ್ನ ಮುಂದಿನ ಗೋಲ್ಸ್ಗಳೇನಿದೆ, ಅದನ್ನು ನಾನು ವಿತೌಟ್ ಇಂಜುರಿ ಆಡಬೇಕು ಅನ್ನೋದು ಪ್ರಯತ್ನ ಅದೇ ಆಗಿರುತ್ತೆ. ಮತ್ತು ಇನ್ನು ವರ್ಲ್ಡ್ ಕಪ್ನ ವಿಷಯ ಬಂದಾಗ ನಾನು ಖಂಡಿತ ಪ್ರಯತ್ನ ಪಡ್ತೀನಿ. ಮತ್ತು ಅದೃಷ್ಟ ಇದ್ದರೆ ಖಂಡಿತ ಆಡ್ತೀನಿ ಕೂಡ. ನೋಡೋಣ ಏನಾಗುತ್ತೆ ಅಂತ.